ದೇವ್ ದಿಸ್ ಸ್ವೀಟ್ ಇಸ್ ಟೂ ಗುಡ್. ಟೇಸ್ಟ್ ಮಾಡು. ಇಟ್ಸ್ ರಿಯಲಿ ಗುಡ್ ನಮ್ರತ. ಒಂದ್ ನಿಮಿಷ ಹೋಯ್ತವ್ರೆ ಟೇಸ್ಟ್ ಮಾಡಿದ್ನ ಪರವಾಗಿಲ್ಲ ದೇವ್ ಸರ್. ರೀ ನೀವ್ ಒಳ್ಳೆ ತುಂಬಾ ಚೆನ್ನಾಗಿದೆ ರೀ ಟೇಸ್ಟ್ ಮಾಡಿ ನಂಗ್ ಬೇಡ. ತೊಳಿ. ಚೆನ್ನಾಗಿದೆ ದೇವ್ ಸರ್. ಇದ್ಯಾಕ್ರೋ ಹಾಗ್ ನುಗ್ತಿದ್ದೀರಾ? ಏನಿಲ್ಲ ಅಣ್ಣ, ಜಸ್ಟ್ ಯಾವ್ದೋ ಹಳೆ ಜೋಕ್ ನೆನ್ಪಾಯ್ತು ಅಷ್ಟೇ. ಒಟ್ಟಿಗೆ ಇಬ್ರಿಗೂ ಒಂದೇ ಜೋಕ್ ನೆನ್ಪಾಯ್ತಾ? ಅದ್ಕೆ ಕೆಲವೊಂದ್ ಜೋಕ್ಗಳೇ ಹಾಗೆ ಕಣ್ಣ್ ಎದುರುಗಡೆ ಲೈವ್ ಆಗಿ ಪ್ಲೇ ಆದ್ರೆ ಸಾಕು, ನೋಡ್ತಿರೋ ಇಬ್ರಿಗೂ ಒಟ್ಟೆ ನೋವು ಬಂದ್ಬಿಡುತ್ತೆ ಅಲ್ವಾ ನಮ್ಮೆ? ಇದ್ಯಾಕ್ ನಮ್ರತ ಅರ್ಧಕ್ಕೆ ಎದ್ಬಿಟ್ಟು ಐ ಹ್ಯಾವ್ ಹ್ಯಾಡ್ ಇನಫ್ ದೇವ್. ನಮ್ರತ ಪವಿತ್ರಂಗೆ ಒಬ್ಬ ಅತ್ತೆ ಮಗ ಇದ್ದಾನಲ್ವಾ, ಅವನು ನಮ್ಮನೆಗ್ ಬಂದಿದ್ದ. ಅವನ್ ಬಂದಿದ್ದು ಮಧ್ಯರಾತ್ರಿ. ಅದು ಕಾಂಪೌಂಡ್ ಹಾರ್ಕೊಂಡು ಕಳ್ಳನ್ ಹಾಗೆ. ಇನ್ನೊಂದ್ ವಿಶೇಷ ಏನ್ ಗೊತ್ತದೀಗ್ರೆ, ನಿಮ್ ಮಗ್ಳು ಅವನನ್ ಭೇಟಿ ಮಾಡಕ್ಕೆ ಮಧ್ಯರಾತ್ರಿನ ಹೊರಗ್ ಹೋಗಿದ್ಲು. ಹಲೋ ಅಪ್ಪ, ಎಲ್ಲ ಆರಾಮ? ಸುಮಂತ ಹೇಗಿದ್ದಾನೆ? ಅವನು ಆರಾಮಾಗಿದ್ದಾನೆ. ಅದಿರ್ಲಿ, ಆ ಮನೋಜ ಏನಾದ್ರೂ ನಿನ್ನನ್ನು ಹುಡ್ಕೊಂಡು ಅಲ್ಲಿ ಮನೆ ಹತ್ರ ಬಂದಿದ್ದ ಮಗಳೇ? ಏನ್ ಕೇಳ್ತಾ ಇದೀಯಪ್ಪ ನೀನು? ಆ ಮನೋಜ ಯಾಕೆ ಇಲ್ಲಿಗ್ ಬರ್ತಾನೆ? ನಾನೊಂದ ನೋಡಿ ಎಷ್ಟೋ ತಿಂಗಳುಗಳೇ ಆಗೋಯ್ತು. ಓ ಹೌದಾ, ಸರಿ ಬಿಡಮ್ಮ. ಅಯ್ಯೋ, ಏನಾದ್ರೂ ಅಪ್ಪ ಫೋನ್ ಮಾಡಿ ಹೇಳ್ಬಿಟ್ಟಿದ್ರೆ. ಅಪ್ಪ, ನಿನಗೆ ಯಾಕಪ್ಪ ಈ ಡೌಟ್ ಬಂತು? ಏನಿಲ್ಲ ಮಗಳೇ, ಅಯೋಗ್ಯ ಇಲ್ಲೇ ದಾರಿನಲ್ಲಿ ಸಿಕ್ಕಿದ್ದ. ಹೀಗೆ ನಾನು ಪವಿತ್ರ ಮನೆಗೆ ಹೋಗ್ ಬಂದೆ ಮಾವ ಅಂತ ಏನೇನೋ ಬಡಬಡಾಯಿಸ್ತಿದ್ದ. ಅದಕ್ಕೆ ನಾನು ಒಂದ್ ಮಾತು ಕೇಳೋಣ ಅಂತೇಳಿ ನಿನಗ್ ಫೋನ್ ಮಾಡ್ದೆ. ಅಯೋಗ್ಯ ಏನೇನೋ ಸುಳ್ಳು ಹೇಳ್ಬಿಟ್ಟ. ಹೌದಪ್ಪ, ಅವ್ನ್ ಸುಳ್ಳು ಹೇಳಿದಾನೆ. ಅವ್ನ್ ಮಾತಿಗೆಲ್ಲ ನೀನ್ ತಲೆ ಕೆಡ್ಸ್ಕೋಬೇಡ. ಸರಿ ಬಿಟ್ಟ, ಇದಕ್ಕೆ ನೀನೇ ಟೆನ್ಷನ್ ಮಾಡ್ಕೋಬೇಡ. ಸರಿನಪ್ಪ, ನಾನ್ ಆಮೇಲೆ ಕಾಲ್ ಮಾಡ್ತೀನಿ. ರಂಗ ಯಾಕಪ್ಪ ಏನಾಯ್ತು? ನೋಡ್ದಿಯಪ್ಪ ನನ್ನ ಮಗಳನ್ನ? ನೋಡ್ದಿಯಾ? ನನ್ನ ಹತ್ರನೇ ಹೆತ್ತ ಅಪ್ಪನ ಹತ್ರನೇ ವಿಷಯ ಮುಚ್ಚಿಡೋ ಅಷ್ಟು ದೂರ ಆಗ್ಬಿಟ್ಟೆ ನಾನು. ಅನೋಜ ಬಂದ್ ವಿಷಯನ ನನ್ನ ಹತ್ರನೇ ಮುಟ್ಲಲ್ಲಪ್ಪ. ತುಂಬಾ ಸೈಟ್ ಆಗ್ತಿದೆ ನನಗೆ. ಹಾಗೆ ಯಾಕಪ್ಪ ತಪ್ಪು ತಿಳ್ಕೊತೀಯ? ಪಾಪ ಆ ಮಗು ಅಲ್ಲಿ ಎಷ್ಟು ಕಷ್ಟದಲ್ಲಿದ್ದಾಳೋ, ಏನ್ ಕತ್ತಿನೋ. ಈ ವಿಷಯ ನಮಗೆ ಹೇಳಿದ್ರೆ ನಾವೆಲ್ಲಿ ಹೆದರ್ಕೊಂಡ್ಬಿಡ್ತೀವೋ, ನಾವೇನ್ ಸಂಕಟ ಪಡ್ತೀವೋ ಅಂತ ವಿಷಯನ ಮುಚ್ಚಿಟ್ಟಿರ್ಬೋದು ಕಣೋ. ಹಾಗೆಲ್ಲ ಅವಳನ್ನ ತಪ್ಪು ತಿಳ್ಕೊಬೇಡಕ್ಕ ನೀನು. ಆದ್ರೂ ಅಪ್ಪ ಹೇಳಲು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಪ್ಪ. ಇದನ್ನ ದೊಡ್ಡದ್ ಮಾಡಕ್ ಹೋಗ್ಬೇಡ. ನಾನ್ ಮೊಮ್ಮಗಳು ಏನು ಅಂತ ನನಗ್ ಚೆನ್ನಾಗ್ ಗೊತ್ತು ಕಣೋ. ಸಾರಿ ಅಪ್ಪ, ನಾನ್ ನಿಮಗ್ ಸುಳ್ಳು ಹೇಳ್ದೆ. ಮನೋಜ ಹೀಗೆಲ್ಲ ಮಾಡಿದ್ ನಿಜ ಅಂತ ಅಪ್ಪಂಗೆ ಏನಾದ್ರೂ ಗೊತ್ತಾದೆ ಪರಿಸ್ಥಿತಿ ಕೈ ಮೀರಿ ಹೋಗ್ಬಿಡುತ್ತೆ. ಏನ್ ಬೇಕಾದ್ರೂ ಅನಾಹುತ ಆಗ್ಬಹುದು. ಪವಿತ್ರ, ಪವಿತ್ರ, ಏನಾಯ್ತತೆ? ಯಾಕೆ ಹಾಕ್ ಹೋಗದ್ರಿ? ನಾನೇನಾದ್ರೂ ತಪ್ಪು ಮಾಡದ್ನ? ತಪ್ಪಾರದ ಅಂತ ಕೇಳ್ತಿದ್ಯಲ್ಲ, ಇದೆಲ್ಲ ಯಜಮಾನ್ಕೆ ಅಂದ್ರೆ? ಬರೀ ಸೊಂಟಕ್ಕೆ ಲಾಕರ್ ಕೀ ಸಿಗಿಸ್ಕೊಂಡು ಓಡಾಡಿದ್ರೆ ಮನೆ ನಡೆಯೋದಿಲ್ಲ. ನೆನ್ನೆ ಕೆಲ್ಸದವರಿಗೆ ಸಂಬಳ ಆಗ್ಬೇಕಿತ್ತು ತಾನೆ, ಯಾಕಿನ್ನು ಕೊಟ್ಟಿಲ್ಲ? ಕ್ಷಮ್ಸಿ, ನೆನ್ನೆನೆ ಇವ್ರಿಗೆಲ್ಲ ಸಂಬಳ ಕೊಡ್ಬೇಕು ಅಂತ ನನಗ್ ಗೊತ್ತಿರ್ಲಿಲ್ಲ. ಯಾರೂ ನೆನ್ಪಿಸ್ಲಿಲ್ಲ. ಓ, ನಿನಗ್ ಇಂಥ ಡೇಟಿಗೆ ಸಂಬಳ ಕೊಡ್ಬೇಕು ಅಂತ ನೆನಪ್ಸಕ್ಕೊಬ್ರು ಬೇಕಾ? ಇಲ್ಲ, ನಾನೀಗ್ಲೇ ಲಾಕರಿಂದ ದುಡ್ಡು ತಂದು ಕೊಡ್ತೀನಿ. ನಿಂತ್ಕೋ, ಸುಮ್ನೆ ದುಡ್ಡು ತಗೊಂಡ್ಬರ್ತೀನಿ ಅಂತ ಹೋದ್ರೆ ಆಗತ್ತಾ? ಎಷ್ಟ್ ತಗೊಂಡ್ಬರ್ಬೇಕು ಅಂತ ಗೊತ್ತಿದ್ಯಾ? ಮನೆ ನಡ್ಸೋದು ಹಳ್ಳಿಲಿ ಆಟ ಆಡ್ದಾಗಲ್ಲ ಪವಿತ್ರ. ಈ 5 ಜನರ ಜೊತೆಗೆ ಇನ್ನೂ 2 ಸಂಬಳ, ಮತ್ತೆ ಈ ತಿಂಗಳು ಗ್ರಾಸರಿ ಬಿಲ್, ಒಟ್ಟು 8 ಲಕ್ಷ. ಹೋಗಿ ಲಾಕರಿಂದ ಕ್ಯಾಶ್ ತಗೊಂಡ್. 8 ಲಕ್ಷನಾ? 8 ಲ್ಯಾಕ್ಸ್. ಸರಿ ಅತ್ತೆ, ತಗೊಂಡ್ಬರ್ತೀನಿ. ಅಯ್ಯೋ ದೇವ್ರಿ, ಬರೀ 5 ಲಕ್ಷ ಮಾತ್ರ ಇದೆಯಲ್ಲ, ಏನ್ ಮಾಡ್ಲಿ ಈಗ? ಒಂದ್ 15 ಲಕ್ಷ ಬೇಕಿತ್ತಮ್ಮ. ಈ ವಿಷಯ ದೇವ್ಗಾಗ್ಲಿ ಮನೆಯವರಿಗಾಗ್ಲಿ ಯಾರಿಗೂ ಗೊತ್ತಾಗದ್ ಬೇಡ. ನಾಳೆ ನಾಡಿದ್ರಲ್ಲೇ ನಾನು ಬ್ಯಾಂಕಿಂದ ನಿಂಗೆ ಹಣ ಡ್ರಾ ಮಾಡಿ ನಿಂತು. ಅವ ಅಷ್ಟು ದೊಡ್ಡ ಅಮೌಂಟ್ ಬೇರೆ ತಗೊಂಡ್ ಹೋಗಿದ್ದಾರೆ. ಯಾರಿಗೂ ಹೇಳ್ಬಾರ್ದು ಅಂತ ಬೇರೆ ಹೇಳಿದ್ದಾರೆ. ಈಗ ನನ್ನ ಅತ್ತೆಗೆ ಏನಂತ ಹೇಳಿ? ಯಾಕಿಷ್ಟೊತ್ತು? ಸರಿ, ದುಡ್ಡು ಕೊಡು. ಅತ್ತೆ, ಅದು ಲಾಕರಲ್ಲಿ ಅಷ್ಟು ದುಡ್ಡಿಲ್ಲ, ಬರೀ 5 ಲಕ್ಷ ಇದೆ ಅಷ್ಟೇ. ವಾಟ್? 20 ಲಕ್ಷನ ನಾನೇ ಲಾಕರ್ ಅಲ್ಲಿ ಇಟ್ಟಿದ್ದೀನಿ, ಬರೀ 5 ಲಕ್ಷ ಇದೆ ಅಂದ್ರೆ ಏನ್ ಅರ್ಥ ಪವಿತ್ರ? ನಿನ್ನೆ ಕೇಳ್ತಾ ಇರೋದು 15 ಲಕ್ಷ ಎಲ್ಲಿ ಹೋಯ್ತು ಅಂತ ಹೇಳು ಅಂತ ಪವಿತ್ರ. ಆ 15 ಲಕ್ಷ ಏನಾಯ್ತು? ಎಲ್ಲಿ ಹೋಯ್ತು ಕ್ಯಾಶು? ರಾಧಿಕಾ, ಏನಮ್ಮ ಇದು ಗಲಾಟೆ ಎಲ್ರ ಮುಂದೆ? ಮೊದ್ಲವ್ರಿಗೆ ಸಂಬಳ ಕೊಟ್ಟು ಕಳ್ಸ್ಬಿಡು. ಅಲ್ಲ ಮಾವ, ಸಂಬಳಕ್ಕೆ ಅಂತ ಎತ್ತಿಟ್ಟಿರೋ ದುಡ್ಡನ್ನ ಇವಳು. ಗೊತ್ತಾಯ್ತಮ್ಮ, ಅದಕ್ಕೆ ಹೇಳ್ತಾ ಇದೀನಿ ಎಲ್ರಿಗೂ ಸಂಬಳ ಕೊಟ್ಟು ಕಳ್ಸು ಅಂತ. 15 ಲಕ್ಷ ಅಂತ್ರಿ, ನಮ್ಮನ್ನು ಕಳ್ರು ಅಂತಿದ್ಲು. ಈಗಿನ ದೊಡ್ಡ ಕಳ್ಳಿ ಅದಳ್ ನೋಡ್ರಿ. ಓನ್ಲಿ 15 ಲ್ಯಾಕ್. ರವಿ ಅವರೇ, ಈ 5 ಲಕ್ಷ ಇಟ್ಕೊಂಡೆ, ಮಿಕ್ಕಿದ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ. ಮಂಜು, ಒಂದ್ ಸ್ವಲ್ಪ ಪೇಮೆಂಟ್ಸ್ ಮಾಡೋದಿದೆ. ವರ್ಕರ್ಸ್ ಅಕೌಂಟ್ ಡೀಟೇಲ್ಸ್ ಕಳಿಸ್ತೆ. ಈಗ ಹೇಳು, ಆ ದುಡ್ಡು ಎಲ್ಲಿ ಹೋಯ್ತು? ರಾಧಿಕಾ, ನಿಮ್ಮಿಬ್ರ ಮಧ್ಯೆ ತಲೆ ಹಾಕ್ಬಾರ್ದು ಅಂತ ನಾನು ಅನ್ಕೊಂಡೆ. ಆದ್ರೆ ಏನ್ ಮಾಡೋದು, ಈ ಮಗು ಮುಖನು ತಪ್ಪು ಮಾಡಿದಾಳೆ ಅಂತ ಅನ್ಸುತ್ತಾ? ಇಲ್ಲ ತಾನೆ? ಅದಕ್ಕೆ ಹೇಳ್ತಾ ಇದೀನಿ, 15 ಲಕ್ಷ ತಾನೆ, ಬಿಟ್ಬಿಡಮ್ಮ. ಈ ಮನೆಯಲ್ಲಿ ಇಲ್ಲಿವರೆಗೆ ಯಾರ್ಯಾರು ಎಷ್ಟೆಷ್ಟು ಕೋಟಿ ಹಣ ನುಂಗಿ ನೀರು ಕುಡ್ದಿದ್ದಾರೆ ಅನ್ನೋದು ನಮ್ಗೆಲ್ಲ ಗೊತ್ತು. ಹಾಗಿರುವಾಗ ಈ ಸಣ್ಣ ಅಮೌಂಟಿಗೆ ಯಾಕಷ್ಟು ದೊಡ್ಡ ಪ್ರಶ್ನೆ ಮಾಡ್ತೀಯಾ? ಎಲ್ಲೂ ಮಿಸ್ ಆಗಿರುತ್ತೆ ಬಿಡು. ಇಲ್ಲ ಮಾವ, ಈ ಮನೆ ಸದಸ್ಯರು ದುಡ್ಡು ತಿನ್ನೋದು ಬೇರೆ, ಆದ್ರೆ ಈ ಮನೆ ಯಜಮಾನಿ ಅನ್ನಿಸ್ಕೊಂಡಿರೋರು ದುಡ್ಡು ಹಾಳ್ ಮಾಡೋದೇ ಬೇರೆ. ನೀವೇ ಹೇಳ್ತಿದ್ರಿ ಅಲ್ವಾ ಮಾವ, ತಿಪ್ಪೆಗೆ ಎಸ್ರು ತಪ್ಪದೆ ಲೆಕ್ಕ ಬರಿಬೇಕು ಅಂತ ನೀವ್ ತಾನೆ ಮಾವ ಹೇಳ್ಕೊಟ್ಟಿದ್ದು. ಅದೇ ರೂಲ್ಸ್ ನಾನ್ ಫಾಲೋ ಮಾಡ್ತಾ ಇರೋದು. 15 ಲಕ್ಷ ನಮಗ್ ಅಮೌಂಟೇ ಆಗಿರ್, ಆದ್ರೆ ಆ ದುಡ್ಡು ಎಲ್ಲಿ ಹೋಯ್ತು ಅದ್ರದ್ ಲೆಕ್ಕ ನನಗ್ ಸಿಗ್ಲೇಬೇಕು. ಆ ಲೆಕ್ಕ ಸಿಗೋವರೆಗೂ ನಾನ್ ಸುಮ್ನೆ ಇರೋದಿಲ್ಲ. ಬ್ರೋ, ಹಾಯ್ ದಿಗನ್. ಹಾಯ್, ಪ್ಲೀಸ್ ಕಮ್ ಇನ್. ಫೈನಲ್ ದಿಗನ್ ಬಂದ್ಯಲ್ಲ. ನಾನ್ ನಿಮ್ಗೆ ವೇಟ್ ಮಾಡ್ತಾ ಇದ್ದೆ. ಐ ಆಮ್ ಸೋ ಸಾರಿ ಬ್ರೋ, ಸ್ವಲ್ಪ ಲೇಟ್ ಆಗೋಯ್ತು. ಬೈ ದ ವೇ, ಹೌ ಯು? ಐ ಆಮ್ ಗುಡ್ ದಿಗಂತ್. ನೀನ್ ಹೇಗಿದ್ಯಾ?
ಐ ಆಮ್ ಡೂಯಿಂಗ್ ಗ್ರೇಟ್ ಮ್ಯಾನ್. ಐ ಆಮ್ ಸೀಯಿಂಗ್ ಯು ಆಫ್ಟರ್ ಸೋ ಲಾಂಗ್. ತುಂಬಾನೇ ಖುಷಿ ಆಯ್ತು. ಬೈ ದ ವೇ, ಕ್ಯಾನ್ ಯು ವೇಟ್ ಹಿಯರ್ ಫಾರ್ 10 minutes? ಶೋರ್. ಐಶಾ ಪಕ್ಕಾ. ಓಕೆ ದಿಗನ್. ಪಾಪ ನಮ್ರತಾ ತುಂಬಾ ಒಳ್ಳೆ ಹುಡುಗಿ. ಇವ್ರಿಗೊಂದು ಒಳ್ಳೆ ಲೈಫ್ ಸಿಗ್ಬೇಕು. ದೇವ್ ಅಲ್ಲೇನಕ್ ನಿಂತಿದ್ಯಾ? ಕಮ್ ಇನ್. ಎನಿಥಿಂಗ್ ಇಂಪಾರ್ಟೆಂಟ್ ದೇವ್? ಹಾ, ಒಂದ್ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ನಿನ್ ಮದ್ವೆ ಬಗ್ಗೆ. ದೇವ್? ನಿನ್ಗೆ ಆತರ ಹುಡುಗ ಓಕೆನಾ? ಹಲೋ. ಅವ್ನ ಹೈಟು, ಸ್ಟೈಲು, ಕಲರು ಇದೆಲ್ಲ ಓಕೆ ತಾನೆ? ಆಫ್ ಕೋರ್ಸ್ ದೇವ್, 100%. ನಿನಗಿಷ್ಟ ಆದ್ಮೇಲೆ ನನಗಿಷ್ಟ ಆಗ್ದಿರತ್ತಾ? ಹಾಗಾದ್ರೆ ಯು ಬಿ ರೆಡಿ. ನಾಳೆ ನಿಂಗೊಂದು ದೊಡ್ಡ ಸರ್ಪ್ರೈಸ್ ಇದೆ. ದೇವ್, ಬಟ್ ದೇವ್, ವಾಟ್ ಅಬೌಟ್ ಪವಿತ್ರ? ಅವಳು ಒಪ್ಕೋತಾಳ? ನಾನ್ ಪವಿತ್ರ ಅವ್ರ ಜೊತೆ ಆಲ್ರೆಡಿ ಮಾತಾಡಿದೀನಿ. ನೀನ್ ಖುಷಿಯಾಗಿರ್ತೀಯ ಅಂದ್ರೆ ಅವ್ರು ಏನ್ ಮಾಡಕ್ಕೂ ರೆಡಿ ಇದಾರೆ. ಶಿ ವಿಲ್ ಅಗ್ರಿ. My God, I can't believe this, Dev. Thank you. Thank you so much. You know, I'm the most happiest girl in the whole world now. ಓಕೆ ನಮ್ರತಾ. Yes, my God. ಮತ್ತೆ ಮತ್ತೆ ಅದನ್ನೇ ಕೇಳ್ತಾ ಇದೀನಿ. ಹೀಗ್ ಮೌನವಾಗಿ ನಿಂತ್ಕೊಂಡ್ರೆ ದುಡ್ಡು ನೆಲದಿಂದ ಹುಟ್ಟೋದಿಲ್ಲ. ಬಾಯ್ ಬಿಡು. ನೀವ್ ಬಾಳ ಸಾಚ ಅನ್ನೋಂಗ್ ನಾಟಕ ಮಾಡ್ತಿದ್ದಿ. ರಾಧಿಕಾ ಅಕ್ಕರ್ ಕೇಳಕತ್ತಾರಲ್ಲ, ಬಾಯ್ ಬಿಡು. ಅಕ್ಕರ ಇವ್ಳು ಹೇಳೋದಿಲ್ರಿ, ನನ್ಗನ್ಸ್ಲಿಕತ್ತದ ಆ ದುಡ್ನೆಲ್ಲ ತಗೊಂಡು ಆಕಿ ತವ್ರ ಮನೆಗ್ ಕಳ್ಸಿರ್ಬೇಕು. ಪಾಪ ಅವ್ರ ಅಪ್ಪನ್ಗ ಅದೇನ್ ಕಷ್ಟ ಇತ್ತೋ ಏನೋ. ಅದಕ್ಕೆ ನಂಗೂ ಹಂಗೆ ಅನಿಸ್ತಾ ಇದೆ. ಅಲ್ಲ, ನಮ್ಗೆ 15 lakhs ಜುಜುಬಿ ಇರಬಹುದು, ಆದ್ರೆ ಇವ್ರ ಕುಟುಂಬಕ್ಕೆ 15 lakhs ಬಂಪರ್ ಲಾಟ್ರಿ ಹೊಡೆದಂಗೆ. ಹಂಗಾಗಿ 15 ಲಕ್ಷ ರೂಪಾಯಿ ಇವ್ರು ತವ್ರ ಮನೆಗ್ ಕಳ್ಸಿರ್ಬೇಕು ಇವ್ರು. ಹಾ, ಏನ್ರೋ ನೀವೆಲ್ಲ ನಾಲಿಗೆ ಇದೆ ಅಂತ ಬಾಯಿಗೆ ಬಂದಾಗ ಮಾತಾಡ್ತಾ ಇದೀರಲ್ಲ. ತವರಲ್ಲಿ ಕಷ್ಟ ಇದೆ ಅಂತ ಹಣ ಕಳಿಸಿರ್ಬೋದು, ಅದ್ರಲ್ಲಿ ಏನ್ ಮಹಾ? ರಾಧಿಕಾ, ಇಷ್ಟು ಸಣ್ಣ ಅಮೌಂಟಿಗೆ ಇಷ್ಟೆಲ್ಲ ದೊಡ್ಡ ರಂಪಾಟ ಬೇಕು. ಬಿಟ್ಬಿಡಮ್ಮ. ಇಲ್ಲ ಮಾವ, ನನಗ್ ಗೊತ್ತಾಗ್ಲೇಬೇಕು. ಇವಳು ಬಾಯಿಂದನೇ ನಾನ್ ಕೇಳಿಸ್ಕೋಬೇಕು. ಹೌದು, ನಾನ್ ಈ ಮನೆ ದುಡ್ಡನ್ನ ಕದ್ಬಿಟ್ಟು ನನ್ ತವ್ರ ಮನೆಗ್ ಕೊಟ್ಟಿದೀನಿ ಅಂತ ಒಪ್ಕೊಳ್ಳಿ. ಅಯ್ಯೋ ದೇವ್ರೆ, ಈಗ ಸತ್ಯ ಹೇಳಿದ್ರೆ ಮಾವನ್ ಕಷ್ಟ ಆಗತ್ತೆ. ಸುಮ್ನಿದ್ರೆ ನನ್ ತವ್ರ ಮನೆ ಮೇಲೆ ತತ್ತಿಡ್ಕೋತಾರೆ. ಏನ್ ಮಾಡ್ಲಿ? ಕಬ್ಬಾಳಮ್ಮ, ಕಾಪಾಡು ತಾಯಿ. ಅದು ದುಡ್ಡನ್ನ ನಾನೇ ತಗೊಂಡೆ. ಅದನ್ನ ಯಾಕ್ ತಗೊಂಡೆ ಅಂತ ಮಾತ್ರ ದಯವಿಟ್ಟು ಕೇಳ್ಬಿಡಿ. ಅದನ್ನ ಹೇಳೋ ಪರಿಸ್ಥಿತಿ ನಾನಿಲ್ಲ. ಆ ದುಡ್ಡನ್ನ ಏನ್ 2 ದಿನದಲ್ಲಿ ತಂದು ಲಾಕರ್ ಅಲ್ಲಿ ವಾಪಸ್ ಇಡ್ತೀನಿ. ವಾವ್, ವಾಟ್ ಅನ್ ಆನ್ಸರ್. 15 ಲಕ್ಷ ದುಡ್ಡು ಕತ್ ಮೇಲೆ ಅದಕ್ ನಾನ್ ಲೆಕ್ಕ ಕೇಳ್ಬಾರ್ದಾ? ವೆರಿ ನೈಸ್. ಅಷ್ಟ್ ದೊಡ್ಡ ಅಮೌಂಟ್ ನ ಯಾಕೆ ತಗೊಂಡೆ? 15 ಲಕ್ಷ ನಮಗ್ ವಾಪಸ್ ಬರ್ಲಿಲ್ಲ ಅಂದ್ರೂ ನನಗ್ ತೊಂದ್ರೆ ಇಲ್ಲ. ಆದ್ರೆ ಆ ದುಡ್ಡು ಎಲ್ ಹೋಯ್ತು? ಮತ್ತೆ ಹೇಳ್ತದೇನ್ ಕೇಳಿಸ್ಕೊ. ದುಡ್ಡು ಎಲ್ ಹೋಯ್ತು ಅಂತ ನನಗ್ ಗೊತ್ತಾಗ್ಬೇಕು. ಪವಿತ್ರ, ಹೇಳು, ಆ 15 ಲಕ್ಷ ಎಲ್ ಹೋಯ್ತು? ನಿಮಗ್ ಹೀಗ್ ಕೇಳಿದ್ರೆ ನಿಮ್ ಬಾಯ್ ಬಿಡೋದಿಲ್ಲ ಅಲ್ಲ? ಮಾಡ್ತೀನಿ ನಿಗೆ. ನಂಗೆ ಸತ್ಯ ಗೊತ್ತಾಗ್ಬೇಕು ಪವಿತ್ರ. ದೇವ್ರು ಮುಂದೆ ನಿಂತಿದ್ಯಾ, ಕಣ್ಣಲ್ಲಿ ಕಣ್ಣಿಟ್ಟು ಹೇಳು. ಆ ದುಡ್ಡನ್ನ ನೀನೇ ತಗೊಂಡ್ಯಾ? ಅಯ್ಯೋ ಬಡವಂತ, ನನಗೋಸ್ಕರ ನನ್ ಸೊಸೆ ಬಲಿ ಆಗ್ಬೇಕಾಯ್ತಲ್ಲಪ್ಪ. 2 minutes ಅಣ್ಣಯ್ಯ. ನೀನ್ ಕಾಶ್ ಸ್ಟಾರ್ಟ್ ಮಾಡ್ರು, ನಾನು ಹೋಗ್ತೀನಿ. ಈಗ ಹೋಗ್ತೀನಿ, ವಾಪಸ್ ಬರ್ತೀನಿ. ಬನ್ನೇಣಯ್ಯ. ಅಮ್ಮ, ಆ ಟಿಪ್ಪರ್ ಲಾರಿ ನಂಬರ್ ಏನು? ತಮ್ಮಯ್ಯ, ನಿನ್ ಸಾವು ಕಾರಣ ಆಗಿರೋ ಆ ಗಾಡಿ ನಂಬರ್ K0575. ನಿನ್ ಸಾವು ಕಾರಣ ಅದನ್ನ ನಾನು ಹುಡುಕ್ತೀನಿ.